ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಓಹೋ, ಮಹಾರಾಣಿ ಕಣೆ ನೀನು. ರೂಮಿಂದ ಅಡ್ಗೆ ಮನೆಗೆ ಬರ್ತೀಯಾ, ಇಲ್ಲಿ ಏನೋ ಕೆಲಸ ಮಾಡೋ ತರ ಮಾಡಿ ಮತ್ತೆ ರೂಮ್ಗೆ ಹೋಗಿ ಸೇರ್ಕೋತೀಯ. ಒಟ್ನಲ್ಲಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ಕೊಂಡು ತುಂಬಾ ಬ್ಯುಸಿ ಇದೀನಿ ಮನೇಲಿ ಅಂತ ತೋರ್ಸ್ಕೋತೀಯ. ವಾವ್, ನಿನ್ ಹತ್ರ ನೋಡ್ ಕಲಿಬೇಕು ಕಣೆ. ಅಯ್ಯೋ ಇಲ್ಲ. ಸಾಕು ಸಾಕು, ನೀನ್ ಪುರಾಣ ಎಲ್ಲ ನನಗ್ ಬೇಕಾಗಿಲ್ಲ. ಹೌದು, ನಿನ್ ತಂಗಿಯಲ್ಲಿ ನಿನ್ ಹತ್ರ ಸ್ವಲ್ಪ ಮಾತಾಡಿದ್ರೆ ಸಾಕು ಬುರ್ರಂತ ಜಗ್ಲಕ್ ಬಂದ್ಬಿಡ್ತಿದ್ಲು. ಎಲ್ಲೋದ್ಲವಳು? ಪೂರ್ವಿ ಕಾಲೇಜ್ಗೆ ಹೋಗಿದ್ದಾಳೆ. ಓ, ಕಾಲೇಜು. ಈ ಅಮ್ಮಾಜಿ ಹೆಸರು ಮಾತ್ರ ದೊಡ್ಡೋರಷ್ಟೇ, ಒಂದ್ ಸ್ವಲ್ಪನೂ ಬುದ್ಧಿ ಇಲ್ಲ. ನಿನ್ನ ಈ ಮನೆ ಸೊಸೆ ಮಾಡ್ಕೊಂಡಿದ್ ತಪ್ಪು ಅಂತ ನಾವ್ ಹೇಳ್ತಿದ್ರೆ, ನಿನ್ ಜೊತೆ ನಿನ್ ತಂಗಿನೂ ತಂದು ಈ ಮನೇಲಿ ಇಟ್ಕೊಂಡು ದೊಡ್ಡ ಕಾಲೇಜಲ್ಲಿ ಎಜುಕೇಶನ್ ಬೇರೆ ಮಾಡಿಸ್ತಿದ್ದಾರೆ. ಇದಕ್ ಏನ್ ಹೇಳೋಣ? ನಿನ್ ತಂಗಿ ಅದ್ ಏನ್ ಓದ್ತಾಳೋ ಏನೋ, ಆ ಪೆದ್ದು ತಲೆಗೆ ವಿದ್ಯೆ ಹತ್ತುತ್ತೋ ಇಲ್ವೋ. ಇಲ್ಲ, ಪೂರ್ವಿ ಓದೋದ್ರಲ್ಲಿ ತುಂಬಾ ಚುರುಕು, ಚೆನ್ನಾಗೆ ಓದ್ಕೋತಾಳಕ್ಕ. ಸಾಕ್ ಸುಮ್ನಿರೆ. ನಿನ್ ತಂಗಿ ಬಗ್ಗೆ ವಹಿಸ್ಕೊಂಡ್ ಮಾತಾಡೋದಕ್ ಬರ್ಬೇಡ. ನಿನ್ ತಂಗಿ ಮಾತ್ರ ಜಗಳ ಮಾಡೋದ್ರಲ್ಲಿ ಜೋರು. ಏಯ್, ನಿನ್ಕೋ. ಹೌದು, ನಿಂದೇನು? ನೆನೆ ನಂದನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದೆ? ಅದು ಹಾಸ್ಪಿಟಲ್ಗೆ. ಅದಾಯ್ತು, ಅದಾದ್ಮೇಲೆ ಎಲ್ಲಿಗೆ ಹೋಗಿದ್ರಿ ಇಬ್ರು? ಅಲ್ಲ, ಮನೆಗ್ ಬರೋದ್ ಲೇಟ್ ಆಗುತ್ತೆ ಅಂದ್ರೆ ಫೋನ್ ಮಾಡಿ ಹೇಳ್ಬೇಕಲ್ವಾ? ಇಷ್ಟು ಚಿಕ್ಕ ಜವಾಬ್ದಾರಿನೂ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ವಾ ನಿನ್ಗೆ? ಹೇಗಿದ್ರು ಶ್ರೀಮಂತ್ರ ಮನೆ ಸಿಕ್ತು. ಚೆನ್ನಾಗಿ ಸುತ್ತಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಹೊರಗಡೆ ಚೆನ್ನಾಗಿ ತಿನ್ಕೊಂಡು ಗಂಡನ ಹತ್ರ ಹೋಗಿ ನಂಗೆ ಅದ್ ಬೇಕು ಇದ್ ಬೇಕು ಅಂತ ದುಡ್ಡು ಇಸ್ಕೊಂಡು ಮಜಾ ಮಾಡೋದು. ಅದಕ್ಕೆ ತಾನೇ ನೀನ್ ಈ ಶ್ರೀಮಂತ್ರ ಮನೆಗೆ ಸೊಸೆ ಆಗಿರೋದು. ಅಯ್ಯೋ ಇಲ್ಲ ಅಕ್ಕ, ನಿನ್ನೆ ಆಚೆ ಹೋಗಿದ್ವಿ ಅಷ್ಟೇ, ಶಾಪಿಂಗ್ ಎಲ್ಲ ಏನಿಲ್ಲ. ನೋಡು, ಈ ಮನೆಗೆ ದೊಡ್ಡ ಡ್ರಾಮಾ ಕ್ವೀನ್ ನಾನೇ. ನೀನು ನನ್ನನ್ನ ಓವರ್ಟೇಕ್ ಮಾಡ್ಬೇಡ, ಓಕೆ? ನನಗ್ ಗೊತ್ತಿಲ್ವಾ ನಿಮ್ ಮಾಸೆ ಬುರುಕ್ ಮನಸ್ಥಿತಿ ಎಂತದ್ದು ಅಂತ? ಅಕ್ಕ, ಏನಂತೆ ಅವ್ರದ್ದು? ಪೂರ್ವಿ ಇಷ್ಟು ಬೇಗ ಹಿಂಗ್ ಬಂದೆ? ಕಾಲೇಜ್ಗೆ ಹೋಗಿಲ್ವಾ? ಹೋಗಿದ್ದೆ ಅಕ್ಕ, ಆದ್ರೆ ಕ್ಲಾಸ್ ಇರಲಿಲ್ಲ, ಸ್ಟೂಡೆಂಟ್ಸ್ ಯಾರು ಜಾಸ್ತಿ ಬಂದಿರಲಿಲ್ಲ. ಹೌದು, ಈ ಚಂಚಲಂದೇನಂತೆ? ಚಂಚಲ ಅಕ್ಕ ಅಂತ ಹೇಳು ಪೂರ್ವಿ. ಅವ್ರು ನಿನಗೆ ಏನಾದರೂ ಹೇಳಿ, ಆದ್ರೆ ನೀನು ಅವ್ರಿಗೆ ತಿರುಗಿ ಮಾತಾಡೋ ಹಾಗಿಲ್ಲ, ತಿಳಿತಾ? ಅಮ್ಮಾಜಿ ನಿನ್ನ ಮೇಲೆ ತುಂಬ ವಿಶ್ವಾಸ ಇಟ್ಟು ಕಾಲೇಜಿಗೆ ಸೇರಿಸಿದ್ದಾರೆ. ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗೆದು ಇಡೀ ಕ್ಲಾಸ್ಗೆ ಫಸ್ಟ್ ಬರಬೇಕು, ಅರ್ಥ ಆಯ್ತಾ? ಅಪ್ಪಯ್ಯ ಅವ್ವ ಎಲ್ರೂ ಖುಷಿ ಪಡಿಸ್ಬೇಕು. ಸರಿನಕ್ಕ, ನಾನು ಓದ್ಕೋಬೇಕು ಅಂದ್ರೆ ನೀನು ನಗ್ನಾಗ್ತಾ ಇರಬೇಕು. ಹೀಗೆ ಮುಖ ಚಿಕ್ಕದ್ ಮಾಡ್ಕೊಂಡಿದ್ರೆ ನನ್ಗೆ ಯಾವ ಕೆಲಸನೂ ಮಾಡಕ್ಕೆ ಮನ್ಸಿರಕ್ಕಿಲ್ಲ. ನಗ್ನಾಗ್ತಾನೆ ಇರ್ತೀನಿ. ಮಳೆ ಬರೋ ಹಾಗಿದೆ, ಟೆರೆಸ್ ಮೇಲೆ ಬಟ್ಟೆ ಒಣಗಾಕಿದ್ದೀನಿ, ಹೋಗಿ ತಗೋಬರ್ತೀನಿ. ಪೂರ್ವಿ ಹತ್ರ ಏನೋ ಇನ್ ಮುಂದೆ ನಗ್ನಾಗ್ತಾ ಇರ್ತೀನಿ ಅಂದ್ಬಿಟ್ಟೆ, ಆದ್ರೆ ನಂದನೋರು ಮೊದ್ಲಿ ನಂಗೆ ನಗ್ತಾ ಇರೋವರೆಗೂ ನಂಗೆ ಸಮಾಧಾನ ಇಲ್ಲ. ಅಯ್ಯೋ, ಇದೇನ್ ಬಟ್ಟೆಗಳೆಲ್ಲ ಎಲ್ಲೋಯ್ತು? ಇಲ್ಲೇ ಒಣಗಾಕಿದ್ನಲ್ಲ. ಗಾಳಿಗೆ ಹಾರೋಯ್ತು ಅನ್ನೋಕ್ಕೂ ಅಷ್ಟೊಂದು ಬಟ್ಟೆ ಹೆಂಗ್ ಹಾರೋಗಕ್ಕೆ? ಕ್ಲಿಪ್ ಹಾಕಿದ್ನಲ್ಲ, ಬೇರೆ ಯಾರಾದ್ರೂ ತಗೊಂಡೋಗಿರ್ಬೋದಾ? ಇದ್ಯಾರು ಇಷ್ಟು ನೀಟಾಗಿ ಮರ್ಚಿಲ್ಲಿಟ್ಟಿದ್ದಾರೆ?
ಏನಕ್ಕ? ಇಲ್ಲಿ ನೋಡು ಪೂರ್ವಿ, ಯಾರು ಇಷ್ಟು ನೀಟಾಗಿ ಮರ್ಚಿಲ್ಲಿಟ್ಟವ್ರೆ. ಅವ್ವ ನಮ್ಮೂರಲ್ಲಿ ನಮ್ಮ ಬಟ್ಟೆಗಳೆಲ್ಲ ಹಿಂಗೆ ಮರ್ಚಿಡ್ತಿದ್ರು. ಆದ್ರೆ ಇಲ್ಲಿ ಯಾರು ಹಿಂಗೆ ಮಾಡೋರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಹೌದಲ್ವಾ? ಏಯ್ ಕಳ್ಳಿ, ಇದ್ ನಿನ್ ಕೆಲ್ಸನಾ? ನಾನ್ ಕಾಲೇಜಿಗೆ ಹೋಗಿದ್ನಲ್ಲ, ಮತ್ತೆ ಇಷ್ಟು ತನಕ ನಿನ್ ಜೊತೆನೆ ಮಾತಾಡ್ಕೊಂಡು ಕೆಳಗಡೆ ಇದ್ದೆ ತಾನೆ. ಮತ್ ಯಾರು ಮರ್ಚಿಟ್ಟಿರ್ಬೋದು? ಚಂಚಲ ಅಕ್ಕ, ಜಯಂತಿ ಅತ್ತೆನೂ ಈ ತರ ಕೆಲಸ ಮಾಡಲ್ಲ. ಇನ್ನು ಅತ್ತೆ ಅಮ್ಮನೂ ಊರಿಂದ ಬಂದಿಲ್ಲ. ಮನೆ ಕೆಲ್ಸದವ್ರು ಕೆಳಗಡೆ ಕಾರ್ ಶೆಡ್ ಕ್ಲೀನ್ ಮಾಡ್ತಾವ್ರೆ. ಮತ್ ಯಾರು ಮಾಡಿರ್ಬೋದು? ಗೊತ್ತಿಲ್ಲ ಅಕ್ಕ, ಒಟ್ನಲ್ಲಿ ನಿನ್ಗೆ ಕೆಲ್ಸ ಹಗುರ ಆಯ್ತು ತಾನೆ. ನಡಿ ಹೋಗೋಣ. ಅದು ನಿಜಾನೇ. ಆದ್ರೆ ಇದ್ಯಾರು ಈ ಕೆಲಸ ಮಾಡೋರೋ ಅವ್ರಿಗೆ ನಂದೊಂದು ಥ್ಯಾಂಕ್ಸ್. ಈ ಪೂರ್ವಿ, ನಮ್ಮೂರಲ್ಲಿ ಕಾಲ್ವೆಗೆ ಬಟ್ಟೆ ಒಗ್ಯಕ್ ಹೋಗ್ತಿದ್ವಲ್ಲ, ಒಗ್ಯಕ್ಕೂ ಮುಂಚೆ ನೀರಲ್ಲಿ ಆಡಿ ಆಮೇಲೆ ಬಟ್ಟೆ ಒಗ್ದು ಒಣಗಾಕ್ತಿದ್ವಿ. ಒಣಗೋವರೆಗೂ ಗದ್ದೆಲ್ಲ ಆಟಾಡ್ತಿದ್ವಿ. ಆ ದಿನಗಳು ಎಷ್ಟು ಚೆನ್ನಾಗಿತ್ತಲ್ವಾ? ಆಮೇಲೆ ಬಟ್ಟೆ ಎಲ್ಲ ಮಡ್ಸ್ಕೊಂಡ್ ಮನೆಗೆ ಹೋಗ್ತಿದ್ವಿ. ಹ್ಞೂ ಅಕ್ಕ, ಒಂದ್ಸಲ ನಾವ್ ಹಿಂಗೆ ಬಟ್ಟೆ ಎಲ್ಲ ಒಣಗಿಸ್ಕೊಂಡ್ ಬರೋವಾಗ ಒಗ್ದಿರೋ ಬಟ್ಟೆ ಜೊತೆಗೆ ನೀನು ಕೆಸರಿನ ಹೊಂಡದಲ್ಲಿ ಬಿದ್ದಿದ್ದೆ, ನೆನ್ಪಾಯ್ತಾ? ಓ, ಇವರ ಬಟ್ಟೆನೆಲ್ಲ ಮರ್ಚಿಟ್ಟಿದ್ದು. ಅಕ್ಕನ್ಗೋಸ್ಕರ ಇದನ್ನೆಲ್ಲ ಮಾಡಿದ್ದಾರೆ ಅಂದ್ರೆ ಕೋಪ ಕಡಿಮೆ ಆಗೈತೆ ಇವ್ರಿಗೆ. ಪದ್ಮಿನಿ, ನೀನು ಈ ಥರ ನಗ್ನಗ್ತಾ ಖುಷಿಯಾಗಿರ್ತೀಯ ಅಂದರೆ ನಾನು ಏನು ಬೇಕಿದ್ರೂ ಮಾಡ್ತೀನಿ. ಈ ಒಂದು ವಾರದಲ್ಲಿ ನಿನ್ನನ್ನು ತುಂಬ ಅಳಿಸಿದ್ದೀನಿ. ಆ ನನ್ನ ಪಾಪ ತೊಳ್ಕೊಬೇಕಂದ್ರೆ ನಾನು ನಿನ್ನ ಪ್ರತಿ ಕ್ಷಣನೂ ನಗಿಸ್ತಾನೆ ಇರಬೇಕು. ನಗಿಸ್ತೀನಿ ಪದ್ಮಿನಿ. ಬಾವಾ, ಏನಾದ್ರೂ ಬೇಕಿತ್ತಾ? ಒಳ್ಳೆ ಕಾಫಿ ಕುಡಿಬೇಕನ್ನಿಸ್ತದೆ, ಆದರೆ ಚಿಕ್ಕಮ್ಮ ಅತ್ತಿಗೆ ಯಾರೂ ಕಾಣಿಸ್ತಾ ಇಲ್ಲ. ನಾನೇ ಮಾಡ್ಕೊಡ್ತಿದ್ದೆ, ಆದ್ರೆ ನಾನ್ ಮಾಡೋ ಕಾಫಿಯಾಗೆ ಅಷ್ಟೊಂದು ರುಚಿ ಇರಕ್ಕಿಲ್ಲ. ಒಬ್ರಿದಾರೆ, ಅವ್ರಿಗೆ ಹೇಳಿದ್ರೆ ತುಂಬಾ ರುಚಿಯಾಗಿರೋ ಕಾಫಿ ಸಿಗ್ತೈತೆ. ಯಾರವರು? ಇನ್ಯಾರು? ನಮ್ಮ ಅಕ್ಕ. ಅದ್ರಾಗೂ ನಿಮ್ಗೆ ಅಂತಂದ್ರೆ ಪ್ರೀತಿನ ಬೆರೆಸಿ ಕಾಫಿ ಮಾಡ್ಕೊಡ್ತಾಳೆ. ಸಖತ್ತಾಗಿರ್ತೈತೆ. ಹೇಳ? ಇನ್ನೇನು ಮಾಡೋದು ಹೇಳು. ಅಕ್ಕ ಅಕ್ಕ, ನಿಮ್ ಯಜಮಾನ್ರಿಗೆ ಕಾಫಿ ಬೇಕಂತೆ ನೋಡು. ಕಾಫಿ ಬೇಕಾ? ನಾನು ಈಗಲೇ ಮಾಡ್ಕೊಡ್ತೀನಿ. ಸಕ್ಕರೆ ಕಮ್ಮಿ ಇರ್ಬೇಕಲ್ವಾ? ನೊರ್ನೊರೆ ಆಗಿರ್ಬೇಕಲ್ವಾ? ಸ್ಟ್ರಾಂಗ್ ಆಗ್ಬೇಕಲ್ವಾ? ನಾನು ಮಾಡ್ತೀನಿ. ಸಕ್ಕರೆ 2 ಸ್ಪೂನ್ ಹಾಕು. ಇವ್ರಿಗೆ ಅಕ್ಕನ ಮೇಲೆ ಕೋಪ ಇಲ್ಲ, ಆದ್ರೂ ಯಾಕೆ ಕೋಪ ಇರೋರ್ ತರ ನಡ್ಕೋತಿದ್ದಾರೆ? ನಿಮ್ಗೆ ಅಕ್ಕನ ಮೇಲೆ ಇನ್ನೂ ಕೋಪ ಇದೆಯಾ? ಕೋಪ ಹೋಗುವಂಥ ಕೆಲಸ ಏನು ಮಾಡಿಲ್ವಲ್ಲ ಅವಳು. ಓ ಹೌದಾ, ಸರಿ ಸರಿ. ಆಗ್ಲೇ ಟೆರೆಸ್ ಮೇಲೆ ಯಾರೋ ಬಟ್ಟೆನೆಲ್ಲ ನೀಟಾಗಿ ಮಡ್ಚಿಟ್ಟಿದ್ರು. ಅದ್ ಯಾರು ಅಂತ ಅಕ್ಕ ಫುಲ್ಲು ತಲೆ ಕೆಡ್ಸ್ಕೊಂಡವಳೆ. ಇದನ್ನ ಯಾಕೆ ನನಗೆ ಹೇಳ್ತಿದ್ಯಾ? ಯಾಕಂದ್ರೆ ಅದು ನೀವೇ ಅಂತ ನನಗ್ ಗೊತ್ತು. ಅದು ನೋಡು, ನಿಮ್ಮ ಅಕ್ಕಂಗೆ ವಿಷಯ ಹೇಳ್ಬೇಡ. ನಾನು ಅವಳನ್ನ ಸ್ವಲ್ಪ ಆಟ ಆಡಿಸ್ಬೇಕು. ಓಹೋ, ಇದಾ ಪ್ಲಾನು? ಸರಿ ಸರಿ, ನಾನು ಅವಳಿಗೆ ಏನು ಹೇಳಕ್ಕಿಲ್ಲ.
ಆದರೆ ನೀವು ಅವಳನ್ನ ಸರಿಯಾಗಿ ಮಾತಾಡಿಸ್ತಿಲ್ಲ ಅಂತ ಅವಳು ಊಟ ತಿಂಡಿ ಏನೂ ಸರಿಯಾಗಿ ಮಾಡ್ತಾ ಇಲ್ಲ. ಆದರೆ ಕೋಪ ಹೋಗೈತೆ ಅಂತ ನೀವೇ ಹೋಗಿ ಅವಳಿಗೆ ಹೇಳಿ. ನಾನು ಹೇಳಿದ್ರೆ ಚೆನ್ನಾಗಿರಕ್ಕಿಲ್ಲ. ನೇರವಾಗಿ ಹೋಗಿ ಹೇಳ್ಬಿಟ್ರೆ ಏನು ಮಜಾ ಇರುತ್ತೆ. ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಈಗ ಕಾಫಿಗೆ ಸಕ್ಕರೆ ಹಾಕ್ತಾಳಲ್ಲ, ಆಗೊಂದು ಮ್ಯಾಜಿಕ್ ನಡೆಯುತ್ತೆ. ಏನು ಮ್ಯಾಜಿಕ್ಕು? ನನಗೆ ಕೋಪ ಹೋಗಿದೆ ಅಂತ ಗೊತ್ತಾಗಿ ಅವಳು ಹೊಡ್ಕೊಂಡು ಬರ್ತಾಳೆ. ಹೌದಾ? ಹೇಗೆ? ಏನು ಮಾಡಿದ್ರಿ? ಅಂದ್ರೆ ನಂದನ್ನವರು ನನ್ನ ಕ್ಷಮಿಸ್ಬಿಟ್ರ? ನನ್ನ ಹತ್ರನೇ ಸಾರಿ ಕೇಳಿದ್ದಾರೆ ಅಂದ್ರೆ ನಾನು ತಪ್ಪು ಮಾಡಿಲ್ಲ ಅಂತ ಅರ್ಥ ಆಯ್ತಾ ಅವ್ರಿಗೆ? ನಾನು ಅವತ್ತು ಬೇಕು ಅಂತ ಹೋಗಿಲ್ಲ, ನನ್ನ ಪರಿಸ್ಥಿತಿ ಬೇರೆ ಇತ್ತು ಅಂತ ಗೊತ್ತಾಯ್ತಾ? ನಾನು ಅವ್ರನ್ನ ಕೇಳಿನೇ ಹೋಗಿದ್ದು ಅಂತ ಮನ್ವರಿಕೆ ಆಯ್ತಾ? ಹಬ್ಬದ್ಯಾವ್ರೆ, ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಕಡೆಗೂ ನಂದನವರು ನನ್ನ ಅರ್ಥ ಮಾಡ್ಕೊಳ್ಳೋ ಹಂಗೆ ಮಾಡಿದೆ.